ಮೀನನ್ಗೆ ಜ್ವರ ಸ್ಕೂಲಿಗೆ ಹೋಗಿಲ್ಲ ಸರಿ, ನೀವೆಲ್ಲ ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಬೆಳಗ್ಗೆ ಎಲ್ರು ಎದ್ದೊಳಕ್ಕೆ ಲೇಟ್ ಮಾಡ್ಬಿಟ್ರು ಮಾವ, ಅದಕ್ಕೆ ಇವತ್ತು ಸ್ಕೂಲಿಗೆ ಹೋಗಕ್ ಆಗಿಲ್ಲ. ಅಚ್ಚೋ, ಈ ತರ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳೋದು ಈಸಿನೇ, ಆದ್ರೆ ನಾಳೆ ಸ್ಕೂಲಿಗೆ ಹೋಗುವಾಗ ಇವತ್ತೇನ್ ಕೊಟ್ಟಿರ್ತಾರೆ ಅದನ್ನು ಬರಿಬೇಕು, ನಾಳೆ ಏನ್ ಕೊಡ್ತಾರೆ ಅದನ್ನು ಬರಿಬೇಕು. ನಿಮ್ಗೆ ಕಷ್ಟ ಆಗೋದು, ರಜೆ ಹಾಕೋದು ಈಸಿನೇ. ಬೆಳಗ್ಗೆ ಹೇಳಿದ್ರೆ ನಾನೇ ಹೇಳಿ ಮ್ಯಾಮ್ ಹತ್ರ ಕರ್ಕೊಂಡೋಗಿ ಬಿಡ್ತಾ ಇದ್ನಲ್ಲ, ಯಾಕೆ ಸುಮ್ನೆ ರಜೆ ಹಾಕಿದ್ರಿ ಇವತ್ತು? ಒಬ್ರು ಯಾರಾದ್ರೂ ರಜೆ ಹಾಕಿದ್ರಿ ಅಂತ ಹೇಳಿದ್ರೆ ಒಂದು ಅರ್ಥ ಇದೆ. ಆ ಮೀನನ್ಗೆ ಜ್ವರ ಸರಿ, 4 ಜನ ರಜೆ ಹಾಕಿದಿರಲ್ಲ, ನನ್ಗೇನೋ ಗೊತ್ತಿಲ್ಲ. ಅಮ್ಮ ಬರ್ತಾ ಇದಾರೆ, ಇನ್ನೊಂದು 1 ತಾಸಲ್ಲಿ 2 ತಾಸಲ್ಲಿ ಬಂದ್ಬಿಡ್ತಾರೆ. ಏನ್ ಹೇಳ್ತಿರೋ ಏನೋ ಗೊತ್ತಿಲ್ಲ, ಅಮ್ಮ ಬಂದ್ರೆ ನಿಮ್ಮನ್ನ ಬೈತಾರ ನೋಡು. ಬಾಯ್ ಮೀನಾ. ಅಕ್ಕ, ಮೀನನ್ಗೆ ಬಾಯ್ ಹೇಳದ್ ಬಿಡಿ, ಅಮ್ಮ ಅಪ್ಪ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ ಕಣೆ. ಏನು ಅಮ್ಮ ಅಪ್ಪ ಬರ್ತಾ ಇದಾರಾ? ಅಯ್ಯಯ್ಯೋ, ಇವತ್ತು ರಜೆ ಹಾಕಿದೀವಿ ಅಂತ ಗೊತ್ತಾಯ್ತು ಅಂದ್ರೆ ಅಷ್ಟೇ. ಅಯ್ಯೋ ಹೌದು ಕಣೆ ಅಕ್ಕ, ಮಾವ ಹೇಳಿದ್ರು ಈಗಷ್ಟೇ, ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿಂದ ಬಿಟ್ಟಿದಾರಂತೆ ಗಾಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಅಕ್ಕ. ನನಗೆ ಹೆದರಿಕೆ ಆಗ್ತಿದೆ ಕಣೆ. ಅಯ್ಯೋ ಬಂದೇ ಬಿಟ್ರು. ಅಯ್ಯೋ ಹೌದು, ಎಲ್ಲ ನಿನ್ನಿಂದಾನೆ. ಆಗ್ಲೇನೆ ಹೇಳ್ದೆ ಹೋಗೋಣ ಅಂತ ಅಂದ್ಬಿಟ್ಟು ಏನಾದ್ರೂ ಹೇಳಿ ಹೋಗ್ಬೋದಾಗಿತ್ತು ಸ್ಕೂಲಿಗೆ. ಈಗ ಅಮ್ಮ ಬಂದ್ರೆ ಹೆಂಗ್ ಹೊಡಿತಾರೆ ಗೊತ್ತಾ? ಇದು ನನ್ನಿಂದನಾ? ಅಕ್ಕ ಡುಮ್ಮಿ, ನೀನೇ ಕಣೆ ಕುಂಭಕರ್ಣ ತರ ನಿದ್ರೆ ಮಾಡ್ತಾ ಇದ್ದಿದ್ದು. ಎದಳಕ್ ಲೇಟ್ ಮಾಡ್ಬಿಟ್ಟು ಈಗ ನನ್ ಮೇಲೆ ತಪ್ತಾ ಇದೀಯ ನೀನು. ಏನ್ ಮಾಡ್ತಾ ಇದೀಯಾನು? ಚುಮ್ಮಿ, ಅಮ್ಮ ಅಪ್ಪ ಎಲ್ಲ ಬಂದ್ಬಿಟ್ರು. ಏನ್ ಹೇಳ್ತಾ ಇದೀಯಾನು? ಅಯ್ಯೋ ಇಲ್ಲಿ ನೋಡ್ರಿ, ಬಾಕ್ಲು ಓಪನ್ ಇದೆ. ಅನು, ಅಚ್ಚು, ಚುಮ್ಮಿ, ಏನಿದು ಸ್ಕೂಲಿಗೆ ಹೋಗ್ಲಿಲ್ವಾ ನೀವು? ಅದು ಅಮ್ಮ, ಅದನ್ನು ಮೀನನ್ಗೆ ಜ್ವರ ಕಣಮ್ಮ. ಮೀನನ್ಗೆ ಜ್ವರ ಅಂತ ಹೇಳಿದ್ರೆ ಮೀನ ಮನೇಲಿ ಇರ್ಲಿ, ಅವ್ರ ಅಪ್ಪ ಇದ್ದಾರೆ ನೋಡ್ಕೊಳಕ್ಕೆ. ನೀವೆಲ್ಲ ಯಾಕೆ ರಜೆ ಹಾಕೊಂಡಿದ್ದೀರಾ? ಅದೇ ಮೀನ ಹತ್ರ ಹಂಗೆ ಹೇಳಿದ್ದು. ಅಕ್ಕನ ಹತ್ರ ಬೇಕಾದ್ರೆ ಕೇಳಿ. ಮೀನ ನೀನ್ ಮನೇಲೇ ಇರು, ಮಾವನ ಹತ್ರ ಹೇಳಿದೀವಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ. ನಾವು ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದಕ್ಕೆ ಮೀನ ಸೋರಾಗ ಅಳ್ತಾ ಅಚ್ಚು, ಅನು, ಚೊಮ್ಮಿ, ಆಮೇಲೆ ಇವನು ಚೋಟು ಇದ್ದಾನಲ್ಲ, ನೀವೆಲ್ಲರೂ ನನ್ನ ಮುಂದೆನೇ ಇರ್ಬೇಕು, ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಲು ಕಣಮ್ಮ. ಅದಕ್ಕೆ ನಾವೆಲ್ಲ ಪಾಪ ಅಂತ ರಜೆ ಹಾಕ್ಬಿಟ್ವಿ. ಅವತ್ತ ಅಚ್ಚು ಕತೆ ಕಟ್ತಾ ಇದೀಯಾ? ಅನು, ನೀನ್ ಹೇಳು, ಏನಾಯ್ತು? ಯಾಕೆ ಹೋಗ್ಲಿಲ್ಲ ಸ್ಕೂಲಿಗೆ? ಅಮ್ಮ, ಅದು ಬೆಳಗ್ಗೆ ಎದ್ದೊಳುವಾಗ ಲೇಟ್ ಆಗ್ಬಿಡ್ತಮ್ಮ, 8 ಗಂಟೆ ಆಗ್ಬಿಡ್ತು. ಅದಕ್ಕೆ ಹೋಗಕ್ಕೆ ಹೆದರಿಕೆ ಆಯ್ತು, ಸ್ಕೂಲಿಗೆ ಹೋಗ್ಲಿಲ್ಲ. ಇವಳ ಹತ್ರ ಹೇಳ್ದೆ ಆಗ್ಲು, ನಾವು ಹೋಗೋಣ PT ಸರ್ ಹತ್ರ, ಈ ತರ ಅಪ್ಪ ಅಮ್ಮ ಮನೇಲಿಲ್ಲ, ಎದ್ದೊಳುವಾಗ ಲೇಟ್ ಆಯ್ತು ಅಂತ ಹೇಳೋಣ ಅಂತ ಹೇಳ್ದೆ. ಆದ್ರೆ ಅಚ್ಚು ಇದ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಲಮ್ಮ. ನನ್ ಮೇಲೆಲ್ಲ ಏನು ತಪ್ಪಿಲ್ಲಮ್ಮ, ಅಕ್ಕನೇ ಎದ್ದೊಳಕ್ ಲೇಟ್ ಮಾಡಿದ್ದು ಗೊತ್ತಾ? ನಾನು ಬೇಗ ಬೆಳಗ್ಗೆನೇ ಎದ್ಬಿಟ್ಟೆ. ಇವರನ್ನ ನೆಬ್ಸಿದ್ರೆ ಎದ್ದೊಳ್ಳೇ ಇಲ್ಲಮ್ಮ. ಇಲ್ಲ ಅಕ್ಕಂದನೇ ಆಗಿದ್ದು. ನೀನು ಬೈದ್ರೆ ಅಕ್ಕನ್ನೇ ಬೈಬೇಕು, ನನ್ನನ್ನಲ್ಲಮ್ಮ. ಯಾರ್ ಮಾತು ನಾನು ನಂಬಲ್ಲ, ಆಯ್ತಾ? ಎಲ್ರು ಪ್ಲಾನ್ ಮಾಡ್ಕೊಂಡು ರಜೆ ಹಾಕಿದ್ರೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಏನಾದ್ರೂ ಸರಿ, ಹಾಫ್ ಡೇ ಮೇಲೆ ನಿಮ್ಮನ್ನ ತಗೊಂಡೋಗಿ ಸ್ಕೂಲಿಗೆ ಬಿಡ್ಲಿಲ್ಲ ಅಂದ್ರೆ ಕೇಳಿ. ನಡೀರಿ ಮೊದಲು, ನಿಮ್ಗೆ ಏನೇನ್ ಬೇಕೋ ಎಲ್ಲ ತೆಗ್ದಿರಿ, ನಾನು ಹೋಗಿ ಅಡಿಗೆ ಮಾಡಿ ಊಟ ಹಾಕ್ತೀನಿ. ಊಟ ಮಾಡ್ಬಿಟ್ಟು ಮಧ್ಯಾಹ್ನದ ಮೇಲೆ ಸ್ಕೂಲಿಗೆ ಹೋಗಿ. ಯಾಕೆ ರಜೆ ಹಾಕೋದು? ಏನಾಗ್ತಾ ಇದೆ ಇಲ್ಲಿ? ಏನಿಲ್ಲ, ರಜೆ ಹಾಕೋದೇನು ನಿಮ್ಗೆ ಹುಡುಗಾಟ ಅನ್ಕೊಂಡಿದ್ದೀರಾ? ಇಲ್ಲ ಅಂತ ಇವತ್ತು ಹೋಗ್ಲಿಲ್ಲ ಅಂದ್ರೆ ನಾನು ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳ್ಬಿಡ್ತೀನಿ. ಮಧ್ಯಾಹ್ನದ ಮೇಲೆ ಹೋಗಿ ಏನಮ್ಮ ಮಾಡಕ್ಕಿದೆ? ಇನ್ ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಬೆಲ್ ಆಗುತ್ತೆ, ಮನೆಗೆ ಬಂದ್ಬಿಡ್ತೀವಿ. ಇವತ್ತೊಂದಿನ ಬಿಡಿಯಮ್ಮ, ನಾಳೆಯಿಂದ ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ತೀವಿ. ಏನೋ ಮಿಸ್ಟೇಕ್ ಆಗ್ಬಿಡ್ತು ಇವತ್ತು. ನೀವು ಸಂಜೆ ಬರ್ತೀರಾ ಅನ್ಕೊಂಡಿದ್ವಿ, ಇಷ್ಟು ಬೇಗ ಬರ್ತೀರಾ ಅಂತ ಒಂಚೂರು ಅನ್ಕೊಂಡಿರ್ಲಿಲ್ಲಮ್ಮ. ಒಂದ್ ವೇಳೆ ಇವಾಗಲೇ ಬರೋದಂತ ಗೊತ್ತಾಗಿದ್ರೆ ಬೆಳಗ್ಗೆ ಏನಾದ್ರೂ ಮಾಡಿ ಸ್ಕೂಲಿಗೆ ಹೋಗ್ತಾ ಇದ್ವಿ ಅಮ್ಮ. ನೋಡ್ರಿ, ನಿಜ ಬಂದ್ಬಿಡ್ತು ಬಾಯಲ್ಲಿ. ನಾವು ಸಂಜೆ ಬರ್ತೀವಿ ಅಂತ ಅನ್ಕೊಂಡಿದ್ದಾರೆ ಇವರು. ಈಗ ಬಂದ ತಕ್ಷಣ ಇವ್ರ ವಿಷಯ ಏನಂತ ಗೊತ್ತಾಗ್ಬಿಡ್ತು ನಮ್ಗೆ. ಒಂದ್ ವೇಳೆ ಸಂಜೆ ಏನಾದ್ರೂ ಬಂದಿದ್ರೆ ಸ್ಕೂಲಿಗೆ ಹೋಗಿ ಬಂದಂಗೆ ಆಕ್ಟಿಂಗ್ ಮಾಡ್ತಾ ಇದ್ರು ಇವ್ರ ಮನೆಯಲ್ಲಿ. ನಡೀರಿ, ಏನ್ ಇಟ್ಕೊಂಡಿದ್ದೀರಾ? ಹೋಗಿ ರೆಡಿ ಆಗಿ. ನೀನ್ ಮಾತ್ರ ಏನ್ ಸ್ಪೆಷಲ್ ಅಚ್ಚು? ಹೋಗಿ ರೆಡಿ ಆಗು, ಹೋಗು. ಮೀನನ್ಗೆ ಜ್ವರ ಅಂತ ನಮಗೆ ಗೊತ್ತು, ಬರೋ ದಾರಿಯಲ್ಲಿ ಸಿಕ್ಕಿದ್ರು ಅವರು. ಅವಳು ಇರ್ಲಿ, ನೀವೆಲ್ಲ ಹೋಗಿ ಸ್ಕೂಲಿಗೆ. ಏನಂಗ್ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗು. ಹೋಗ್ತೀನಿ. ಎಷ್ಟು ಚೆನ್ನಾಗಿ ರಜೆ ಹಾಕೊಂಡು ಆಟ ಆಡೋಣ ಅಂತ ಇದ್ವಿ, ಅಷ್ಟು ಬೇಗ ಅಮ್ಮ ಬಂದು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾರಂತೆ. ಇವತ್ತು ವೇಸ್ಟ್ ಆಯ್ತು ದಿನ. ಈಗ ಬಂದಿದ್ದಕ್ಕೆ ವಿಷಯ ಗೊತ್ತಾಯ್ತು. ಸಂಜೆ ಬಂದಿದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಏನೇನ್ ಮಾಡ್ತಾರೋ ಏನೋ. ಸ್ವೀಟಿ, ನಿಜವಾಗ್ಲೂ ಇದೆಲ್ಲ ಅಚ್ಚು ಪ್ಲಾನ್ ಇರ್ಬೇಕು. ಅವಳಂತೂ ಇಂಥ ಕೆಲಸ ಮಾಡೋದ್ರಲ್ಲಿ ಮಣ್ಣಿ ನೋಡು. ಅದಂತೂ ಖಂಡಿತ ಅಕ್ಕ, ಅವಳದೇ ಇದೆಲ್ಲ ಪ್ಲಾನ್ ಇರ್ಬೇಕು. ಅವಳು ಈ ತರ ಮಾಡೇ ಮಾಡ್ತಾಳೆ ಗ್ಯಾರಂಟಿ. ಮತ್ತೆ ಸರಿ ಸ್ವೀಟಿ, ನಿಮ್ ಬಾವ ಹೊರಗಡೆ ಕಾಯ್ತಾ ಇದ್ದಾರೆ ಕಣೆಮ್ಮ. ನಾನು ಹೊರಡ್ತೀನಿ, ಕೈ ಕಾಲೆಲ್ಲ ನೋವಾಗ್ತಾ ಇದೆ. ಇಷ್ಟು ದೂರ ಬಂದಿದ್ದು ಸರಿ, ನಾನು ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡ್ಬಿಟ್ಟು ನಿದ್ರೆ ಮಾಡ್ತೀನಿ. ಮಕ್ಳನ್ನ ಸ್ವಲ್ಪ ಮನೆಯಿಂದ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಡ್ ಕಣಮ್ಮ. ಆಯ್ತಕ್ಕ, ನೀವು ಹೊರಡಿ. ಬರ್ತೀನಿ ಕಣಪ್ಪ. ಮೈದು ಆಯ್ತಕ್ಕೆ.
ಸ್ವೀಟಿ ಏನಾದ್ರೂ ಬೇಕಾ ಅಡಿಗೆಗೆ? ಏನು ಬೇಡ ರೀ, ಕೈ ಕಾಲೆಲ್ಲ ನನಗೂ ತುಂಬಾ ನೋವಾಗ್ತಾ ಇದೆ. ಸ್ವಲ್ಪ ಅನ್ನ ಇಟ್ಟು ಮೊಸರನ್ನ ಮಾಡ್ಕೊಡ್ತೀನಿ, ಮಕ್ಳಿಗೆ ಊಟ ಮಾಡ್ಬಿಟ್ಟು ಹೋಗ್ಲಿ. ಏನಿದ್ರೂ ರಾತ್ರಿಗೆ ಅಡಿಗೆ ಮಾಡ್ತೀನಿ, ಆಯ್ತೇನ್ರಿ? ಸರಿ ಆಯ್ತು ಬಿಡು, ನಾನು ಹೋಗಿ ಮೊಸರು ತರ್ತೀನಿ. ಅಯ್ಯೋ ಮೀನನ್ ಬೇರೆ ಜ್ವರ, ಅವಳಿಗೆ ಮೊಸರನ್ನೆಲ್ಲ ಕೊಡಬಾರ್ದು. ಸರಿ, ನಾನು ಬೇರೆ ಏನಾದ್ರೂ ಚಿತ್ರಾನ್ನ ಮಾಡ್ಕೊಟ್ಬಿಡ್ತೀನಿ, ನೀವೊಂದು ಮೊಸರು ಪ್ಯಾಕೆಟ್ ತಂದ್ಬಿಡಿ. ಸರಿ ಆಯ್ತು. ನೆಕ್ಸ್ಟ್ ನಿಮ್ ಕ್ಲಾಸ್ ಮ್ಯಾಮ್? ಎಸ್ ಮ್ಯಾಮ್. ಮ್ಯಾಮ್ ಈ ಪೀರಿಯಡ್ ನಾನೇ ತಗೋಬೋದಾ? ಅಯ್ಯೋ ಇಲ್ಲ ಮ್ಯಾಮ್, ನಂದಿನ್ನ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಬೇಕಾದ್ರೆ ನೀವು ತಗೊಳ್ಳಿ, ಹಿಂದಿ ಮ್ಯಾಮ್ ಬರ್ಲಿಲ್ಲ ನೋಡಿ. ಓ ಹೌದಾ, ಓಕೆ ಮ್ಯಾಮ್, ನೀವು ಬನ್ನಿ, ನಾನು ಹೊರಡ್ತೀನಿ. ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಅಲ್ಲೇನು ಅಚ್ಚು, ಮೀನಾ ಮತ್ತೆ ಚೋಟು 3 ಜನ ಅಬ್ಸೆಂಟ್ ಇದ್ದಾರೆ, ಯಾಕೆ ಬರ್ಲಿಲ್ಲ ಅವರು? ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್, ಒಂದ್ ವೇಳೆ ಅವ್ರ ಮನೆ ಫಂಕ್ಷನ್ ಇರ್ಬೋದೇನೋ, ಅದಕ್ಕೆ ಅವ್ರು ಬರ್ಲಿಲ್ಲ. ಫಂಕ್ಷನ್ ಅಂತ ಹೇಳಿದ್ರೆ ಜೂಲಿನ ಅವ್ರ ರಿಲೇಷನ್ ತಾನೆ, ಅವಳು ಬರ್ತಾ ಇರ್ಲಿಲ್ವಲ್ಲ, ಅವಳು ಬಂದಿದ್ದಾಳೆ. ಇವ್ರು 3 ಜನ ಯಾಕೆ ಬರ್ಲಿಲ್ಲ? ಯಶ್ ಮ್ಯಾಮ್, ಯು ಆರ್ ಕರೆಕ್ಟ್ ಮ್ಯಾಮ್, ನೀವು ಹೇಳ್ತಾ ಇರೋದು. ನಾನು ಫಂಕ್ಷನ್ ಇದ್ದಿದ್ರೆ ರಜೆ ಹಾಕ್ತಾ ಇದ್ನಲ್ಲ, ಮನೇಲಿ ಯಾವುದು ಫಂಕ್ಷನ್ ಇಲ್ಲ ಮ್ಯಾಮ್. ಅವರು 3 ಜನ ಏನೋ ಸ್ಕೂಲ್ ಕಟ್ಟೋರ್ದು ಎಲ್ಲಾದ್ರೂ ಊರ್ ಸುತ್ತಕ್ಕೆ ಹೋಗಿರ್ಬೇಕು ಮ್ಯಾಮ್. ಏನೋ ಸ್ಕೂಲ್ ಕಟ್ಟೋರ್ದು ಊರ್ ಸುತ್ತಕ್ಕೆ ಹೋಗಿದಾರಾ? ಜೂಲಿ ನಿನ್ ಗೊತ್ತಾ? ಮ್ಯಾಮ್ ಖಂಡಿತ ಮ್ಯಾಮ್, ಅವಳು ಅಂತವಳೆ, ನಿಮಗೆ ಗೊತ್ತಿಲ್ಲ ಮ್ಯಾಮ್. ಅವಳು ಒಂದ್ಸಲ ಇಂಜೆಕ್ಷನ್ ಹಾಕ್ತಾರೆ ಅಂತ ಗಿಡದೊಳಗೆ ಹೋಗಿ ಕೂತ್ಕೊಂಡಿದ್ದು ಗೊತ್ತಾ ಮ್ಯಾಮ್, ಸಣ್ಣ ಹುಡುಗಿ ಇದ್ದಾಗ. ಈಗ ಅಂತವಳೆ ಮ್ಯಾಮ್ ಅವಳು. ನೀವು ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿ ನೋಡಿ ಮ್ಯಾಮ್. ಸಣ್ಣ ಮಕ್ಳು ಅಂತ ನೋಡಿದ್ರೆ ತುಂಬಾ ಸೀರಿಯಸ್ ಆಗ್ತಾ ಇದೆ ಇವ್ರ ವಿಷಯ. ತಡಿ, ಈಗಲೇ ಹೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಹೇಳಿ ಕಾಲ್ ಮಾಡಕ್ ಹೇಳ್ತೀನಿ. ಇಬ್ರು ಎಲ್ಲಿ ಇಷ್ಟೋ ತನಕ ಊರ್ ಸುತ್ಕೊಂಡ್ ಬರ್ತಾ ಇದ್ದೀರಾ? ಹೌದು, ಮೀನಾ ಎಲ್ಲೋದ್ಲು? ಅವಳನ್ನ ಎಲ್ಲಿ ಬಿಟ್ಟು ಬಂದ್ರಿ? ಓ ಮೈ ಗಾಡ್, ಅದು ಬಂದೇ ಬಿಟ್ಲು. ಇವತ್ತು ಮ್ಯಾಮ್ ಹತ್ರ ಚಿಂದಿ ಚಿತ್ರಾನ್ನ ಆಗೋದಂತೂ ಗ್ಯಾರಂಟಿ. ಹೇಳಿ, ಎಲ್ಲೋಗ್ ಬಿಟ್ಟು ಬರ್ತಾ ಇದ್ದೀರಾ? ಬೆಳಗ್ಗೆಯಿಂದ ಆಬ್ಸೆಂಟ್ ಆಗ್ಬಿಟ್ಟು ಮಧ್ಯಾಹ್ನದ ಮೇಲೆ ಬಂದಿದ್ದೀರಾ ಸ್ಕೂಲಿಗೆ. ಹೌದು, ಮೀನಾ ಎಲ್ಲೋದ್ಲು? ಮ್ಯಾಮ್ ನಾವೆಲ್ಲೂ ಹೋಗ್ಲಿಲ್ಲ ಮ್ಯಾಮ್, ಮನೆಯಿಂದನೇ ಬರ್ತಾ ಇದ್ದೀವಿ. ಬೆಳಗ್ಗೆ ಎದ್ದೊಳಕ್ಕೆ ಲೇಟ್ ಆಗ್ಬಿಡ್ತು, ಅದಕ್ಕೆ ಬೆಳಗ್ಗೆ ಸ್ಕೂಲಿಗೆ ಬರ್ಲಿಲ್ಲ ಬೈತಾರೆ ಅಂತ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಬಂದ್ಮೇಲೆ ನಮ್ಮನ್ನ ಸ್ಕೂಲಿಗೆ ಕಳಿಸ್ಕೊಟ್ರು. ಈಗಷ್ಟೇ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಮಾತಾಡ್ಬಿಟ್ಟು ಬರ್ತಾ ಇದೀವಿ ಮ್ಯಾಮ್. ಶಟಾಪ್ ಅಚ್ಚು, ನೀನ್ ಯಾರಂತ ನನಗೆ ಚೆನ್ನಾಗ್ ಗೊತ್ತು. ಸಣ್ಣ ವಯಸ್ಸಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳ್ತಾ ಇದ್ದೀನಿ ನನ್ನ ಹತ್ರ? ಈಗಷ್ಟೇ ವಿಷಯ ಗೊತ್ತಾಯ್ತು ನನ್ಗೆ. ಎಲ್ಲೋ ಗಿಡದಲ್ಲೆಲ್ಲ ಕುತ್ಕೊಂಡು ಅಭ್ಯಾಸ ಇದೆ ಅಂತ ನಿಂಗೆ. ಸ್ಕೂಲಿಗೆ ಬರ್ದೆ ಆ ತರ ಎಲ್ಲೋ ಕುತ್ಕೊಂಡಿದ್ದೆ ಹೇಳು? ಬೆಳಗ್ಗೆ ನಿನಗೆ ಮ್ಯಾಥ್ಸ್ ಇಂಗ್ಲಿಷ್ ಟೆಸ್ಟ್ ಎಲ್ಲ ಇತ್ತಲ್ಲ, ಟೆಸ್ಟಿಗೆ ಎದ್ರಕೊಂಡು ಎಲ್ಲೋ ಹೋಗಿ ಕುತ್ಕೊಂತಾನೆ ಈಗ ಬಂದಿರೋದು ನೀನು? ಬೆಳಗ್ಗೆ ಫುಲ್ ಆಬ್ಸೆಂಟ್ ಆಗ್ಬಿಟ್ಟು ಈಗ ಮಧ್ಯಾಹ್ನದ ಮೇಲೆ ಸ್ಕೂಲಿಗೆ ಬಂದಿದ್ದಾರೆ ಮ್ಯಾಮ್. ಇನ್ನೊಂದು ಹುಡುಗಿ ಇದ್ದಾಳೆ ಮೀನಾ ಅಂತ, ಅವಳು ಇಲ್ಲ ಮ್ಯಾಮ್. ಇವಳು ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ. ಕೇಳಿದೆ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ಮ್ಯಾಮ್. ಇಲ್ಲ ಮ್ಯಾಮ್, ಸುಳ್ಳಲ್ಲ, ನಿಜಾನೇ. ಅವ್ರ ಅಪ್ಪ ಅಮ್ಮ ಊರಿಗೆ ಹೋಗಿದ್ರಂತೆ. ಬೆಳಗ್ಗೆ ಎದ್ದೊಳುವಾಗ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಬಂದ್ರೆ ಬೈತಾರೆ PT ಸರ್ ಅಂತ ಬರ್ಲಿಲ್ಲ. ಈಗಷ್ಟೇ ಅವ್ರ ಅಪ್ಪ ಅಮ್ಮ ಬಂದು ರೆಡಿ ಮಾಡಿ ಈಗ ಮಧ್ಯಾಹ್ನ ಮೇಲೆ ಹಾಫ್ ಡೇ ಅಂತ ಸ್ಕೂಲಿಗೆ ಕರ್ಕೊಂಡ್ಬಂದು ಬಿಟ್ಟೋಗಿದ್ದಾರೆ ಹೇಳಿದ್ರು ನನ್ನ ಹತ್ರ. ಓ ಹೌದಾ ಮ್ಯಾಮ್, ನನಗೆ ಗೊತ್ತಿಲ್ಲ. ಈ ಜೂಲಿ ಹೇಳೋ ಮಾತು ಕೇಳ್ಬಿಟ್ಟು ನಾನು ಏನನ್ನೋ ಹೇಳ್ಬಿಟ್ಟೆ. ಸರಿ ಹೋಗಚ್ಚು, ಕುತ್ಕೋ. ನಿಂದ ಎಲ್ಲ ಕೆಲಸ. ಓ ಗಾಡ್, ಈ ಮ್ಯಾಮ್ ಒಂದು ಚುಮ್ಕೆ ಇಲ್ದೆ ನನ್ನ ಹೆಸರು ಹೇಳ್ಬಿಟ್ರು. ಆಚು ಕಿವಿಗೆ ಬಿದ್ದು ನೋಡ್ತಾ ಇದ್ದಾರೆ ಗುರಾಯಿಸ್ಕೊಂಡು. ಇವತ್ತು ಮನೆಗೆ ಅವಳಿಗೆ ಗೊತ್ತಿಲ್ಲ ಓಡಬಿಡ್ಬೇಕು, ಇಲ್ಲಾಂದ್ರೆ ನನ್ನನ್ನು ಹೊಡಿತಾಳೆ. ಸರಿ ಸರಿ, ಹೋಗ್ ಕುತ್ಕೋ. ಹೋಗಚ್ಚು, ಚೋಟು ಕೂತ್ಕೊಳ್ರಿ. ಆಯ್ತು ಮ್ಯಾಮ್. ಹೌದು, ಇನ್ನೊಬ್ಳು ಹುಡುಗಿ ಇರ್ತಾಳಲ್ಲ ಮೀನಾ, ಅವಳಕ್ಕೆ ಬರ್ಲಿಲ್ಲ? ಅವಳಿಗೆ ಜ್ವರ ಮ್ಯಾಮ್, ಅದಕ್ಕೆ ಅವಳು ಬರ್ಲಿಲ್ಲ. ಅವಳು ಬೆಳಗ್ಗೆ ಬೇಗ ಎದ್ದಿದ್ರೆ ನಾವೆಲ್ಲ ಎದ್ದೋಳ್ತಾ ಇದ್ವಿ. ಅವಳಿಗೆ ಜ್ವರ ಇರೋದ್ರಿಂದ ಅವಳು ಎದ್ದೊಳ್ಳೇ ಇಲ್ಲ. ನಮಗೂ ಟೈಮ್ ಹೋಗಿದ್ ಗೊತ್ತಿಲ್ಲ ಮ್ಯಾಮ್, ಅದಕ್ಕೆ ನಾವು ಬೆಳಗ್ಗೆ ಬರೋದಕ್ಕೆ ಹೆದರ್ಕೊಂಡ್ವಿ. ಈಗ ಬಂದಿರೋದು ಅಪ್ಪ ಅಮ್ಮ ಹೇಳಿ ಕರ್ಕೊಂಡ್ ಬಿಟ್ಟೋದ್ರು. ಅಷ್ಟೊಳಗೆ ನಮ್ಮ ಮೇಲೆ ಏನೇನೋ ತಪ್ಪಾಗೆಲ್ಲ ತಿಳ್ಕೊಂಡ್ಬಿಟ್ಟಲ್ಲ ಮ್ಯಾಮ್ ನೀವು. ಅಯ್ಯೋ, ಏನೋ ಗೊತ್ತಿಲ್ಲದೆ ತಿಳ್ಕೊಂಡ್ಬಿಟ್ಟೆ. ಹೋಗಮ್ಮ, ಕುತ್ಕೋ ಹೋಗು. ನಾವೇನಾದ್ರೂ ತಪ್ಪು ಮಾಡಿದ್ರೆ ಮ್ಯಾಮು ತಪ್ಪು ಮಾಡ್ತೀಯಾ ಅಂತ ಹೊಡೆದು ನಮ್ಮನ್ನ ಸಾರಿ ಕೇಳಿಸ್ತಾರೆ. ಈಗ ಇವ್ರು ಮಾತ್ರ ಇಷ್ಟು ತಪ್ಪು ಮಾಡಿದ್ದಾರೆ, ನನ್ನ ಹತ್ರ ಒಂಚೂರು ಸಾರಿನೂ ಕೇಳಲ್ಲ. ಸಾರಿ ಇರ್ಲಿ, ಅವರು ನಮ್ಮ ಟೀಚರು. ನನ್ನ ಹತ್ರ ಸಾರಿ ಕೇಳ್ಬೇಕಂತಲ್ಲ ಏನಿಲ್ಲ. ಆದ್ರೇನು ಕ್ಲಾಸ್ ಒಳಗಡೆ ಬಂದ ತಕ್ಷಣ ನನಗೆ ಅಳವ್ ಮಾಡ್ಬಿಟ್ಟಲ್ಲ. ನನ್ನನ್ನ ಅಳವ್ ಮಾಡಿದ್ದು ಟೀಚರ್ ಅಲ್ಲ, ಈ ಒಟ್ಟಗತ್ತೆ. ತಡಿಯೇ, ಇವತ್ತು ನೀನು ನೋಡಿ ಏನ್ ಮಾಡ್ತೀನಂತ. ಮಕ್ಕಳೇ, ಎಲ್ರು ಕನ್ನಡ ಬುಕ್ ತೆಗೀರಿ. ಓಕೆ ಮ್ಯಾಮ್. ಅಭಿ, ಏನ್ ಸೋಡಾ ಬುಡ್ಡಿ? ಲೋ ಅಭಿ, ಆ ವಾಲಿಬಾಲ್ ಯಾರ್ ತಂದಿದ್ದು? ನೀನಾ? ಹೌದು ಸೋಡಾ ಬುಡ್ಡಿ. ಅಭಿ, ನನ್ಗೊಂಚೂರು ಕೊಡ್ತೀಯ? ಆಮೇಲೆ PT ಪೀರಿಯಡ್ ಅಲ್ಲಿ ನಾನು ಆಟ ಆಡ್ತೀನಿ.
ಅದೆಲ್ಲ ನಿನಗೆ ಆಟ ಆಡಕ್ ಬರಲ್ಲ, ಸುಮ್ಕೆ ಇರು. ಅದು PT ಸಾರು ನನ್ನ ಹತ್ರ ಕೊಟ್ಟಿದ್ದಾರೆ, ಇಟ್ಕೊಂಡಿರು, ಆಮೇಲೆ ಕೊಡು ಅಂತ. ಅದಕ್ಕೆ ನಾನು ಇಟ್ಕೊಂಡಿರೋದು, ಗೊತ್ತಾ? ಓ ಹೌದಾ? ಹೌದು ಸೋಡಾ ಬುಡಿ. ಈ ಕನ್ನಡ ಮ್ಯಾಮ್ ಬಂದು ಇಬ್ರಿಗೂ ಹೊಡಿತಾರೆ, ಮಾತಾಡ್ಬೇಡ. ಕನ್ನಡ ಬುಕ್ ತೆಗೆದು ಸುಮ್ನೆ ಕುತ್ಕೋ. ಆಯ್ತು. ಮೀನಾ ಅತ್ತೆ, ಜ್ವರ ಕಡಿಮೆ ಆಯ್ತಾ? ಬುಕ್ ಇಟ್ಕೊಂಡು ಕುತ್ಕೊಂಡಿದ್ಯಾ? ಬಾ ಸ್ವಲ್ಪ ಹೊತ್ತು ರೆಸ್ಟ್ ತಗಿ. ಇಲ್ಲ ಅತ್ತೆ, ಜ್ವರ ಅಲ್ಲ, ನಂಗೆ ಆಗ್ಲೇನೆ ಸರಿ ಆಯ್ತು. ನಾನು ಓದ್ಬೇಕು, ಟೆಸ್ಟ್ ಬಂತಲ್ಲ ಅತ್ತೆ. ಹೌದಾ, ಸರಿ ಆಯ್ತು, ಓದು. ಹುಷಾರಿಲ್ಲ ಅಂದ್ರೆ ಬಂದು ಮಲ್ಗು, ಆಯ್ತಾ? ನಿನಗೆ ಆದ್ರೆ ಮಾತ್ರ ಓದು, ಇಲ್ಲಾಂದ್ರೆ ನಾಳೆ ಓದಿದ್ರೆ ಆಗತ್ತೆ. ಇಲ್ಲ ಅತ್ತೆ, ನಾನು ಓದ್ತೀನಿ. ಅಚ್ಚು, ನೀನೇನ್ ಮಾಡ್ತಾ ಇದೀಯಾ? ಅಮ್ಮ, ಮೀನಾ ನನಗೆ ಹೇಳ್ಕೊಡ್ತಾ ಇದ್ದಾಳಮ್ಮ, ಓದ್ತಾ ಇದ್ದೀನಿ. ಸರಿ ಆಯ್ತು, ಓದ್ರಿ. ಅಮ್ಮ, ಅಜ್ಜಿ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಹೆಂಗಿದ್ದಾರೆ? ಚೆನ್ನಾಗಿದ್ದಾರಾ? ಇಲ್ಲ ಅಚ್ಚು, ಹುಷಾರಿಲ್ಲ ಅವರಿಗೆ, ಕೆಮ್ಮು ಶೀತ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ವಲ್ಲ. ಈಗ ಪರವಾಗಿಲ್ಲ, ಹಾಸ್ಪಿಟಲ್ ಅಲ್ಲಿ ತೋರಿಸಿ ಮತ್ತೆ ಮನೆ ಕರ್ಕೊಂಡ್ ಬಂದ್ ಬಿಟ್ಟಿದೀವಿ. ಇಲ್ಲೇ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರ್ತಾನೆ ಇಲ್ಲ. ಹೌದಮ್ಮ? ಹೌದಚ್ಚು. ಅಮ್ಮ, ಈ ವರ್ಷ ರಜೆಗೆ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ತೀರಾ? ಆಯ್ತಚ್ಚು, ರಜೆ ಬಂತು ಅಂದ್ರೆ ಕರ್ಕೊಂಡು ಹೋಗ್ತೀನಿ ತಗೋ. ಅಜ್ಜಿನೂ ಇನ್ನೊಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ. ಮೀನಾ, ಅಜ್ಜಿ ಊರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದಾ ಅಚ್ಚು? ಸರಿ ಇರ್ಲಿ ಬಿಡು, ಅದು ಇನ್ನೊಂದ್ಸಲ ಮಾತಾಡ್ಕೊಳ್ಳೋಣ. ಬಾ ಓದೋಣ. ಅಯ್ಯೋ ತಡಿ, ಅಜ್ಜಿ ಊರಲ್ಲಿ ಹಸು, ಕೋಳಿ, ಪಾರಿವಾಳ, ನಾಯಿ ಮರಿ, ಮತ್ತೆ ಮೀನು ಎಲ್ಲ ಎಷ್ಟೊಂದಿರುತ್ತೆ ಗೊತ್ತಾ? ಆಮೇಲೆ ಅಜ್ಜಿ ತರಕಾರಿ ಗಿಡ, ಹಣ್ಣಿನ ಗಿಡ ಎಲ್ಲ ಎಷ್ಟೊಂದು ಬೆಳೆಸಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ? ಹೌದಾ ಅಚ್ಚು? ಸರಿ, ನಾವು ಅಜ್ಜಿ ಊರಿಗೆ ಹೋಗ್ತೀವಲ್ಲ, ಆಗ ನಾನು ನೋಡ್ತೀನಿ. ಈಗ ನಾವು ಓದೋಣ. ಅಯ್ಯೋ ಇರು ಮೀನಾ, ನಿನಗಿನ್ನೂ ಗೊತ್ತಿಲ್ಲ, ಅಜ್ಜಿ ಊರಲ್ಲಿ ಇದೆಲ್ಲನೂ ಇರುತ್ತೆ. ಆಮೇಲೆ ಅಜ್ಜಿ ಇದನ್ನೆಲ್ಲ ನಮ್ಮನ್ನೇ ಕಿತ್ಕೊಂಬರಕ್ಕೆ ಹೇಳಿ ಅಡಿಗೆ ಮಾಡಿ ಕೊಡ್ತಾರೆ ಗೊತ್ತಾ? ಹೌದಾ ಅಚ್ಚು? ಸರಿ, ನಾವು ಊರಿಗೆ ಹೋಗ್ತೀವಲ್ಲ, ಹಾಗೆಲ್ಲ ನಾನು ನೋಡ್ತೀನಿ. ಇನ್ನ ಓದೋಣ. ಮೀನಾ ಪ್ಲೀಸ್ ಮೀನಾ, ನಾನು ಹೇಳೋದ್ ಕೇಳು, ಆಮೇಲೆ ಓದೋಣ. ಅಚ್ಚು, ಏನೆಲ್ಲ ಅರಟೆ ಹೊಡಿತಾ ಇದೀಯಾ? ಪಾಪ ಹುಡುಗಿ ಓದಕ್ಕೂ ಬಿಡ್ತಾ ಇಲ್ಲ ನೀನು. ಸಾರಿ ಮೀನಾ, ನೀನು ಓದು, ನಾನು ಓದ್ತೀನಿ. ಆಯ್ತಚ್ಚು. ಸ್ಕೂಲಿಂದ ಮೆಸೇಜ್ ಬಂದಿದೆ, ನಾಳೆ ರನ್ನಿಂಗ್ ರೇಸ್ ಇದೆ ಅಂತೆ. ಹ್ಞೂ ಅಮ್ಮ, ಹೇಳ್ತಾ ಇದ್ರು PT ಸರ್ ಬಂದು ನಾಳೆ ರನ್ನಿಂಗ್ ರೇಸ್ ಇದೆ ಅಂತ. ಸರಿ, ಎಲ್ರು ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆಯ್ತಮ್ಮ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್